ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಆ್ಯಕ್ಚುಲಿ ಆ ಫೆನ್ಸಿಂಗಿಂದ ಈ ಲ್ಯಾಂಡ್ ಕಲ್ಟಿವೇಷನ್ ಮಾಡಿದ್ರಲ್ಲ, ಈ ಎಂಡಿದೆಯಲ್ಲ, ಇಲ್ಲಿ ತನಕ ಕೂಡ ಇದು ಸರ್ಕಾರಿ ರಸ್ತೆ, ವಿಶಾಲವಾಗಿರುವಂತಹ ಒಂದು ಸರ್ಕಾರಿ ರಸ್ತೆ. ಈ ಕಾಂಪೌಂಡು ಫೆನ್ಸಿಂಗ್ ಇದೆಯಲ್ಲ, ಆ ಫೆನ್ಸಿಂಗ್ ಪಕ್ಕದ್ದೇ ತೋಟ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ತಾರ್ ರೋಡು. ಸೊ ತಾರ್ ರೋಡಿಂದ ಇಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಒಂದು 300 ಮೀಟ್ರ್ ಆಗುತ್ತೆ ಅಷ್ಟೇ. ತಾರ್ ರೋಡಿಂದ ಒಂದು 300 ಮೀಟ್ರ್ ಆಗುತ್ತೆ. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಆ ತೋಟ ದಾಟಿದ್ರೆ ವಿಲೇಜ್ ಇದೆ. ಊಟಿ ರೋಡ್ಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ ಬರೋದೇ ಆದರೆ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇದೇ ಜಾಗ. ಒಂದು 38 ಕುಂಟೆ ಬರುತ್ತಿದ್ದು. ಇಲ್ಲೇನು ಕಲ್ಟಿವೇಷನ್ ಮಾಡಿದಾರಲ್ಲ, ಇದೇ ಲ್ಯಾಂಡ್ ಇದು. ಇದು ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸಿಂಗ್. ಇದು ಬ್ಲ್ಯಾಕ್ ಅಂತೂ ಅಲ್ಲ. ಇದು ಒಂದು ಜನರಲ್ ಪ್ರಾಪರ್ಟಿ. ಸೊ 2 RTC ಬರುತ್ತಿದ್ದು. ಒಂದು 26 ಕುಂಟೆ ಬರುತ್ತೆ, ಇನ್ನೊಂದು ಬಂದು 11.25 ಕುಂಟೆ ಬರುತ್ತೆ. ಸೊ ಟೋಟಲಿ ಒಂದು 1/4 ಕುಂಟೆ ಕಡಿಮೆ 38 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಇದು. ಇದು ಮೈಸೂರು ರಿಂಗ್ ರೋಡಿಂದ 40 ಕಿಲೋಮೀಟ್ರ್ ಆಗುತ್ತೆ. 40 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ನೋಡಿ, ಇದೆಲ್ಲ ಇಲ್ಲಿಂದ ಮೇಲ್ಗಡೆಗೆ ರಸ್ತೆ. ಒಂದು ಸಣ್ಣ ಚಾನಲ್ ಕೂಡ ಇದೆ. ಅಂದರೆ ಮಳೆ ಹೋದಾಗ ಮಾತ್ರ ಇಲ್ಲಿ ನೀರು ಫ್ಲೋ ಆಗುತ್ತೆ. ಬಟ್ ಯಾವುದೇ ರೀತಿಯ ಚಾನಲ್ ನೀರು ಇಲ್ಲಿ ಬರೋಲ್ಲ. ಮಳೆ ಹೋದಾಗ ಮಾತ್ರ ಇಲ್ಲಿ ವಾಟರ್ ಫ್ಲೋ ಆಗುತ್ತೆ. ಒಂದು ಸಣ್ಣ ಚಾನಲ್ ಇದು. ಸೊ ಇದು ಪ್ರಾಪರ್ಟಿ ಬಂದು ಅಪ್ ಟು ಏನು ತೆಂಗಿನ ಮರ ಇದೆಯಲ್ಲ, ಅಲ್ಲಿ ತನಕ ಕೂಡ ಈ ಒಂದು ಲ್ಯಾಂಡ್ ಇರುವಂಥದ್ದು. ಸೊ ಇದಕ್ಕೆ ದಕ್ಷಿಣಕ್ಕೂ ಕೂಡ ಒಂದು ಸಣ್ಣ ಚಾನಲ್ ಇದೆ, ಮತ್ತು ಪೂರ್ವಕ್ಕೂ ಕೂಡ ಒಂದು ಸಣ್ಣ ಚಾನಲ್ ಇದೆ. ನೋಡಿ, ಇಲ್ಲೇನು ರಸ್ತೆ ಇದೆಯಲ್ಲ, ಇದು ಕೂಡ ಒಂದು ರಸ್ತೆ. ಬಟ್ ಇದೇನು ದಿಶಾಂಕಲ್ಲಿ ತೋರಿಸ್ತಾ ಇಲ್ಲ. ಬಟ್ ಇದು ಕೂಡ ನೋಡಿದ್ವಿ, ಇದೆಯಲ್ಲ, ಇದು ಕೂಡ ಒಂದು ನಾಲೆ ಮಾಡಿದ್ದಾರೆ ನೀರು ಹೋಗಲಿಕ್ಕೆ. ಅದ್ರ ಪಕ್ಕ ಇದು ಕೂಡ ಒಂದು ರಸ್ತೆ ಅಂತ ಇದೆ. ಬಟ್ ಇದು ಕೂಡ ಸಾರ್ವಜನಿಕರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಬ್ಯಾಕ್ ಸೈಡ್, ಇಲ್ಲಿ ತನಕ ಕೂಡ ಈ ಪ್ರಾಪರ್ಟಿ ಇರುವಂಥದ್ದು. ಇದು ಕೂಡ ರಸ್ತೆ, ಇದು ಒಂದು ಸಣ್ಣ ನಾಲೆ, ಇದು ಲ್ಯಾಂಡ್. ಇದು ಮೈಸೂರು ರಿಂಗ್ ರೋಡ್ಗೆ 40 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ ಜಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಬೈ ವಿಲೇಜ್, ಸ್ಕ್ವೇರ್ ಆಗಿದೆ ಜಾಗ. ಸೊ ಅವರು ಟೋಟಲ್ಲು ಏನು 38 ಕುಂಟೆ ಇದೆಯಲ್ಲ, ಟೋಟಲ್ ಅವರು 20 lakhs ಫೈನಲಾಗಿ ಕೇಳ್ತಾಯಿದ್ದಾರೆ. 21 ಲಕ್ಷ ಹೇಳ್ತಾಯಿದ್ದಾರೆ. ಬಟ್ ಫೈನಲ್ 20 ಲಕ್ಷ ಕೇಳ್ತಾಯಿದ್ದಾರೆ. ಇದೊಂದು ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.